ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಪಾಸ್ತಾ. ಪಾಸ್ತಾ ಯೂಶುವಲಿ ಎಲ್ಲರೂ ಮಾಡ್ತಾರೆ. ಆದರೆ ಇವತ್ತು ನಾನು ಡಿಫ್ರೆಂಟಾಗಿ ಪಾಸ್ತಾನ ಮಾಡಿದ್ದೀನಿ. ಪನ್ನೀರ್ ವೈಟ್ ಪಾಸ್ತಾನ ಮಾಡಿದ್ದೀನಿ. ಪಾಸ್ತಾ ಜೊತೆಗೆ ಪನ್ನೀರ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಹೌದು. ಯೆಸ್, ತುಂಬಾನೇ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಹಾಗೇನೇ ಟೇಸ್ಟು ಕೂಡ ಸಖತ್ತಾಗಿತ್ತು. ನಾವಂತೂ ಮಕ್ಕಳಂತೂ ಖುಷಿಯಿಂದ ಇಡೀ ಪಾತ್ರೆನ ಖಾಲಿ ಮಾಡಿದ್ರು. ಇದು ಮಾಡೋದು ಹೇಗೆ ಅಂತ ಒಂದೊಂದೇ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪಾಸ್ತಾ ಮಾಡೋದಕ್ಕೆ ಮೊದಲು ಪಾಸ್ತಾನ ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ನೀರು ಕುದಿ ಬಂದಮೇಲೆ ಪಾಸ್ತಾನ ಹಾಕೊಳ್ಳೋಣ. ಒಂಚೂರು ಬೇಯಿಸ್ಕೊಳ್ಬೇಕು. ಒಂದು ಕುದಿ ಬೇಯೋದ್ರಷ್ಟರಲ್ಲಿ ಅದು ಒಂದು ಕುದಿ ಬರೋದ್ರಷ್ಟರಲ್ಲಿ ಬೆಂದ್ಬಿಡುತ್ತೆ. ನೋಡ್ಕೊಳ್ತಾ ಇರಬೇಕು ಇದನ್ನ ತಿರುಗಿಸ್ಕೊಂಡು. ಈ ಥರ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಹಾಕೋದ್ರಿಂದ ಆ್ಯಕ್ಚುಲಿ ಅಂಟಂಟ್ ಥರ ಆಗಲ್ಲ. ಅದು ನೀಟಾಗಿ ಬಿಡಿ ಬಿಡಿಯಾಗಿರುತ್ತೆ. ಈಗ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು ಚಾಕು ತಗೊಂಡು ಒಂಚೂರು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಆ್ಯಕ್ಚುಲಿ ಅದು ಬೆಂದಿದೆ. ಒಂದೇ ಒಂದು ಕುದಿ ಬಂದರೆ ಸಾಕು, ರೆಡಿ ಆಗೋಗುತ್ತೆ. ಇದು ಬೆಂದ ತಕ್ಷಣ ನಾವಿಲ್ಲಿ ಈ ಬಿಸಿ ನೀರಿಂದ ಹೊರಗಡೆ ಸೋಸ್ಕೊಳ್ಬಿಡ್ಬೇಕು. ಆ ಸ್ಟ್ರೈನರಿಂದ ನಾನಿಲ್ಲಿ ಒಂದು ಇದು ತೂತ ಕಣ್ಣೀರೋ ಇದಕ್ಕೆ ಬಟ್ಲಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಸೋಸಿದ ತಕ್ಷಣ ತಣ್ಣೀರು ಹಾಕೊಂಡ್ಬಿಡ್ಬೇಕು. ತಣ್ಣೀರು ಹಾಕೋದ್ರಿಂದ ಅದು ಹುಡಿ ಹುಡಿಯಾಗಿ ಹಾಗೇನೇ ಇರುತ್ತೆ. ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ 1 ಕಪ್ಪಷ್ಟು ಹಾಲನ್ನ ತಗೊಂಡು 2 ಸ್ಪೂನು ಮೈದಾನ ತಗೊಂಡು ಕಲಸಿ ಒಂದು ಚೂರು ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಫಸ್ಟು. ಇದು ನಾನು ವೈಟ್ ಪಾಸ್ತಾ ಮಾಡ್ತಾ ಇರೋದು. ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿದ್ದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಗಾರ್ಲಿಕ್ಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲದನ್ನು ಕಡಿಮೆ ಉರಿನಲ್ಲೇ ಮಾಡ್ಕೊಳ್ಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಮಾಡಿದ ಆದಮೇಲೆ ಈಗ ನೆಕ್ಸ್ಟು ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ದಪ್ಪ ಸೈಜ್ದು ಟೊಮ್ಯಾಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ. ಇದನ್ನು ಕೂಡ ಹಾಗೇನೆ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ತಾ ಇರೋಣ. ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿನ ಯೂಸ್ ಮಾಡಿದ್ದೀನಿ. ಕಲರ್‌ಗೋಸ್ಕರ ಒಂಚೂರು ಗುಂಟೂರ್ದು ಮೆಣಸಿನ್ಕಾಯಿ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ಪಾಸ್ತಾ ಕೂಡ ಬೇಯಿಸುವಾಗ್ಲೂ ಉಪ್ಪು ಹಾಕಿದ್ದೆ. ಹಂಗಾಗಿ ನೋಡಿ ಉಪ್ಪನ್ನ ಹಾಕ್ಕೊಳ್ಬೇಕು. ಇದಾದಮೇಲೆ ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಟಿರೋ ಅಂಥ ಹಾಲು ಮತ್ತು ಮೈದಾ ಇದೆರಡನ್ನೂ ಕಲಸಿಟ್ಟಿದ್ನಲ್ವ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಕಲರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಹಾಗೇನೆ ಫ್ರೈ ಮಾಡ್ಕೊಳ್ಳೋಣ ಕಮ್ಮಿ ಉರಿನಲ್ಲಿ. ಒಂದು ಕುದಿ ಬಂದರೆ ಸಾಕು. ಇದು ಕುದೀತಾ ಇರುವಾಗಲೇ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಒಂದು ಚೂರು ಒಂದು ಸ್ಪೂನಷ್ಟು ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಒಂಚೂರು. ನೆಕ್ಸ್ಟ್ ಇಲ್ಲಿ ಆವಾಗಲೇ ನಾನು ಪಾಸ್ತಾನ ಬೇಯಿಸಿ ತಣ್ಣೀರಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ತಣ್ಣೀರಲ್ಲಿ ನಾವು ಬೇಯಿಸಿದ್ದಾದ್ಮೇಲೆ ತಣ್ಣೀರಲ್ಲಿ ಹಾಕಿಡೋದ್ರಿಂದ ಅದು ಹುಡಿ ಹುಡಿಯಾಗಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಪಾಸ್ತಾ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಹೋಟೆಲ್ಗಳಲ್ಲೆಲ್ಲ ಇರುತ್ತಲ್ಲ ಆ ಥರ ಇರುತ್ತೆ. ಲಾಸ್ಟಲ್ಲಿ ನಾನಿಲ್ಲಿ ಪನ್ನೀರ್ ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರು ದಪ್ಪ ಇದ್ರೂ ಅದನ್ನು ತುರಿದು ಬೇಕಂದರೆ ಹಾಕ್ಕೊಳ್ಬೋದು. ನಾನು ಈ ಥರ ಸ್ಲೈಸೇ ಸಿಗುತ್ತಲ್ಲ ಚಿಕ್ಕ ಚಿಕ್ಕದು, ಅದನ್ನು ತೊಗೊಂಡು ಬಂದಿದ್ದೆ. ಮೇಲ್ಗಡೆ ಪನ್ನೀರ್ ಹಾಕೋದ್ರಿಂದ ನಾವು ಈ ಪಿಜ್ಜಾ ಎಲ್ಲ ತಿನ್ನುವಾಗ ಅದು ಜ್ಯೂಸಿಯಾಗಿ ಮತ್ತು ಮಕ್ಳಿಗೂ ಇಷ್ಟ ಆಗುತ್ತೆ. ಅದನ್ನು ಅಗೀತಾ ಇದ್ದರೆ ಅವ್ರಿಗೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್‌ನ ಹಾಕ್ಕೊಂಡೆ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಏನೇನೆಲ್ಲ ತೋರಿಸಿದ್ದೀನಿ ಆದಷ್ಟು ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡಿ ಈ ಥರ ಮಾಡ್ಕೊತೀನಿ. ವೈಟ್ ಕಲರ್ ಪಾಸ್ತಾ, ಪನ್ನೀರ್ ಪಾಸ್ತಾ ನಿಜವಾಗ್ಲೂ ಹೆಸರು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಪನ್ನೀರ್‌ನ ಇದಕ್ಕೂ ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೂ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸಂಡೇ ಹೊತ್ತು ಮಾಡಿದ್ರಂತೂ ಇನ್ನು ಮಕ್ಕಳು ಅಂತೂ ಖುಷಿಯಿಂದ ತಿಂತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳು ಅಷ್ಟೇ, "ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ" ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತು ಮನೇಲಿ ಟ್ರೈ ಮಾಡಿದ್ದೆ. ಇಂಥದ್ದೇ ಇನ್ನೊಂದಷ್ಟು ವಿಡಿಯೋಸ್ ಬೇಕು. ಈ ಥರದ್ದೇ ಹೊಸ ಹೊಸ ಫುಡ್‌ನ ಟ್ರೈ ಮಾಡ್ತಾ ಇರ್ತೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಫುಡ್ಡು ಇಷ್ಟ ಆಯಿತು ಅಂತ ಎಲ್ಲರಿಗೂ ಭಾವಿಸ್ತಾ ಈ ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಫುಡ್ ಜೊತೆ, ಇಲ್ಲ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.